ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ವೀಕ್ಷಕರೇ, ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ಚರ್ಚಾ ವಿಷಯ ಬೆಲೆ ಏರಿಕೆ. ನೋಡಿ, ಮನೆಯಿಂದ ಹೊಸಲ್ ದಾಟಿ ಹೊರಗೆ ಹೋದರೆ ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅನ್ನುವಂಥ ಮಾತು ಈ ಹಿಂದಿನಿಂದಲೂ ಕೇಳ್ಕೊಂಡು ಬರ್ತಿದೆ. ಬಟ್ ಇವಾಗ ಏನು ಗೊತ್ತಾ, ಸ್ವಲ್ಪ ಚೇಂಜಸ್ಸು. ಮನೆ ಒಳಗಡೆ ಇದ್ರೂ ಕೂಡ ನಮ್ಮ ಜೇಬು ಸುಡ್ತಾ ಇದೆ. ಪ್ರತಿಯೊಂದು ವಸ್ತುವೂ ಕೂಡ ಬೆಲೆ ಏರಿಕೆ ಆಗಿದೆ. ದಿನಬಳಕೆ ವಸ್ತುವಿಂದ ಹಿಡಿದು ಆಹಾರ ಧಾನ್ಯಗಳಿಂದ ಹಿಡಿದು ತರಕಾರಿ, ಪೆಟ್ರೋಲು, ಡೀಸೆಲ್ಲು, ಮೆಟ್ರೋ ದರ ಏರಿಕೆ ಆಗೋ ವಿಚಾರ, ಜೊತೆಗೆ ಬಸ್ ದರ ಏರಿಕೆ ಆಗೋ ವಿಚಾರ. ಈಗ ಆಲ್ರೆಡಿ ಪ್ರೈವೇಟ್ ಬಸ್ಗಳ ದರ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಹಿಂಗೆ ಹೋಗ್ತಾ ಇದ್ರೆ ನಮ್ಮ ಬದುಕು ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಜೊತೆಗೆ ಹಿಂಗೆ ಸಾಗ್ತಾ ಹೋದ್ರೆ ದುಡಿಯೋದು 100 ರೂಪಾಯಿ, ಈ ಹಿಂದೆ ಖರ್ಚಾಗ್ತಾ ಇದ್ದಿದ್ದು 50 ರೂಪಾಯಿ, ಇವಾಗ ಅದು 80 ರೂಪಾಯಿಗೆ ಬಂದ್ಬಿಟ್ಟಿದೆ. ಇನ್ನು ತಗೊಂಡು ಉಳ್ಕೊಂಡಿದ್ದು 20 ರೂಪಾಯಿ. ಆ 20 ರೂಪಾಯಿಲಿ ನನ್ನ ಹೊಟ್ಟೆ ತುಂಬಿಸೋದು ಹೆಂಗೆ, ನನ್ನ ಮಕ್ಕಳು ಹೊಟ್ಟೆ ತುಂಬಿಸೋದು ಹೇಗೆ, ಜೊತೆಗೆ ಅವ್ರಿಗೆ ಸ್ಕೂಲು ಕಾಲೇಜು ಅನ್ನೋ ಫೀಸ್ ಕಟ್ಟಬೇಕು, ಹೆಂಗಾಗುತ್ತೆ ಇದೆಲ್ಲ ಅಂತ. ಜೊತೆಗೆ ನಾವು ಆಯ್ಕೆ ಮಾಡಿ ಗೆಲ್ಸ್ ಕರ್ಕೊಂಡು ಬಂದಿರುವಂಥ ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ, ಏನಾದರೂ ಹೇಳಿಬಿಟ್ರೆ ದೇವರೇ ಕಾಪಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಜನ ಏನು ಮಾಡಬೇಕು, ಜೊತೆಗೆ ನಮ್ಮನ್ನಾಳವರು ಏನೇನು ಪ್ರಿಕಾಷನರಿ ಮೆಜರ್ಮೆಂಟ್ಸ್ಗಳನ್ನ ತಗೋಬೇಕಾಗಿತ್ತು. ಕೇಂದ್ರ ಸರ್ಕಾರನೇ ಆಗಿರಲಿ ಅಥವಾ ರಾಜ್ಯ ಸರ್ಕಾರನೇ ಆಗಿರಲಿ, ಬೆಲೆ ಏರಿಕೆ ವಿಚಾರದಲ್ಲಿ ಯಾಕೋ ಮುಂದಾಲೋಚನೆ ಮಾಡ್ತಿಲ್ವಾ ಹೀಗನ್ನುವಂಥ ಪ್ರಶ್ನೆಯನ್ನು ಕೂಡ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಜೊತೆಗೆ ಒಂದು ಜನ ರಾಜ್ ನ್ಯೂಸ್ನ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನೋಡಿ ನಾವು ದುಡಿಯೋ ಕೈಗಳಿಗೆ ಕೆಲಸ ಕೊಡ್ರಿ ಸ್ವಾಮಿ ಫಸ್ಟು, ಆಮೇಲೆ ರೇಟ್ ಜಾಸ್ತಿ ಮಾಡೋದು. ದುಡಿಯೋ ಕೈಗೆ ಒಂದು 100 ರೂಪಾಯಿ ಸಿಗ್ತಾ ಇಲ್ಲ, ನೀವು 80 ರೂಪಾಯಿ ಖರ್ಚಿನ ಬಗ್ಗೆ ಮಾತಾಡ್ತಿದ್ದೀರಿ. ಮೊದಲನೇದಾಗಿ ದುಡಿಯೋ ಕೈಗಳಿಗೆ ಕೆಲಸ ಕೊಡಿ, ಆಮೇಲೆ ನೀವು ರೇಟ್ ಜಾಸ್ತಿ ಮಾಡೋ ವಿಚಾರ ಅಂತ. ಇದೇ ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ಚರ್ಚಾ ವಿಷಯ. ನೋಡಿ, ಬೆಲೆ ಏರಿಕೆಯಿಂದ ಜನರ ಬದುಕು ಬರ್ಬಾದಾಗೋಗಿದೆ. ನಿರಂತರವಾಗಿ ಬೆಲೆ ಏರಿಕೆಯಿಂದ ಶಾಕ್ ಆಗ್ತಾ ಇದೆ ಸಾರ್ವಜನಿಕರಿಗೆ. ಮಿತವ್ಯಯ ಸಂದೇಶ ಕೊಡ್ತಾ ಇದ್ದಂತೆ ಬೆಲೆ ಏರಿಕೆ ಆಗೋಗಿದೆಯಲ್ಲ. ಪೆಟ್ರೋಲು, ಡೀಸೆಲು ದರ ಏರಿಕೆಯ ಎಫೆಕ್ಟು ಎಲ್ಲ ದುಬಾರಿ ಆಗೋಗಿದೆ. ದಿನಬಳಕೆ ವಸ್ತು ತಗೊಳ್ಳಂಗಿಲ್ಲ, ಆಟೋ ಕ್ಯಾಬು ಹತ್ತಂಗಿಲ್ಲ, ಎರಡ ಎಲ್ಲ ರೇಟ್ಗಳು ಕೂಡ ಜಾಸ್ತಿ ಆಗೋಗಿದೆ. ಬೆಲೆ ಏರಿಕೆಯಿಂದ ಬದುಕೋದೆಂಗೆ ಅಂತ ಜನ ಹೇಳ್ತಾ ಇದ್ದಾರೆ. ಬದುಕಿಸಿ ಸ್ವಾಮಿ ನಮ್ಮನ್ನ ಅಂತ. ತರಕಾರಿ, ಸೊಪ್ಪು, ಹಣ್ಣುಗಳ ರೇಟು ಏರಿಕೆ ಆಗೋಗಿದೆ. ನೀರು, ವಿದ್ಯುತ್ತು, ಟೋಲು ಅದು ಜಾಸ್ತಿ ಆಗೋಗಿದೆ. ಯಾವುದು ಜಾಸ್ತಿ ಆಗಿಲ್ಲ ಹೇಳಿ? ಮೆಟ್ರೋ ಹತ್ತಕ್ಕೂ 10 ಬಾರಿ ಯೋಚನೆ ಮಾಡಬೇಕು ಇವಾಗ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದರ ಏರಿಕೆಯ ರಾಜಕೀಯ ಬೇರೆ ಶುರುವಾಗಿದೆ. ಈಗ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇರೋದು. ಅಟ್ಲೀಸ್ಟ್ ವರ್ಷಕ್ಕೆ ಒಂದಾಗುತ್ತಾ? ನೀವು ಹೇಳ್ಬೋದು ಪೆಟ್ರೋಲು ರೇಟ್ ಜಾಸ್ತಿ ಮಾಡಿ ಎಷ್ಟೋ ದಿನ ಆಗಿತ್ತು, ಎಷ್ಟೋ ತಿಂಗಳಾಗಿತ್ತು ಅಂತ. ಅದೇ ಥರನೇ ಎಲ್ಲ ವಿಚಾರವೂ ಅಷ್ಟೇ. ಡೀಸೆಲ್ಲು ಅಷ್ಟೇ, ಮೆಟ್ರೋ ಪ್ರಯಾಣ ದರವೂ ಅಷ್ಟೇ, ದಿನಬಳಕೆ ವಸ್ತುಗಳು ಅಷ್ಟೇ. ಎಷ್ಟೋ ದಿನ ಆಯಿತು ಅಂತ ಕೇಳಿ ಇವಾಗ ಎಲ್ಲ ಒಟ್ಟಿಗೆ ಒಂದೊಂದಾಗೆ ರೇಟ್ ಜಾಸ್ತಿ ಆಗೋದು ಅಂದರೆ ದುಡಿಯೋ ಕೈಗೆ ದುಡ್ಡು ಸಿಗ್ತಾ ಇಲ್ಲ ಕರೆಕ್ಟಾಗಿ, ಆದರೆ ಬೆಲೆಯಿಂದ ನಮ್ಮ ಜೇಬ್ ಸುಡ್ತಾ ಇದೆ ಬೆಲೆ ಏರಿಕೆಯಿಂದ. ಅಟ್ಲೀಸ್ಟ್ ದುಡ್ಡು ಉಳ್ಸೋಕ್ಕೆ ಅದು ಸೆಕೆಂಡ್ರಿ, ಅಟ್ಲೀಸ್ಟ್ ದುಡ್ಡು ಬರಂಗಾದ್ರೂ ಮಾಡಬೇಕಲ್ಲ, ಕೈಗೆ ಕೆಲಸ ಸಿಗಬೇಕಲ್ಲ. ಅಷ್ಟು ಲಕ್ಷ, ಇಷ್ಟು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅನ್ನುವಂಥ ಸರ್ಕಾರಗಳು ದುಡಿಯೋ ಕೈಗಳಿಗೆ ಕೆಲಸ ಕೊಡೋದ್ರಲ್ಲಿ ವಿಫಲ ಆಗ್ತಾ ಇದೆ. ಆದರೆ ಬೆಲೆ ರೇಟ್ ಜಾಸ್ತಿ ಮಾಡೋದ್ರಲ್ಲಿ ಮಾತ್ರ ಸಫಲವಾಗಿದೆ. ನೋಡಿ, ಯಾವ್ಯಾವ ವಸ್ತುಗಳು ದುಬಾರಿ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಿ. ಡೀಸೆಲ್ ಟ್ರಕ್ಗಳ ಮೂಲಕ ಸಾಗಾಟ ಹಿನ್ನೆಲೆಯಲ್ಲಿ ವೆಚ್ಚಳ ಜಾಸ್ತಿ ಆಗಿದೆ, ಸಿಕ್ಕಾಪಟ್ಟೆ ರೇಟ್ ಆಗೋಗಿದೆ. ಅದಾದ ಮೇಲೆ ತರಕಾರಿ, ಸೊಪ್ಪು, ಹಣ್ಣುಗಳು ಅದರ ರೇಟು ಕೂಡ ಜಾಸ್ತಿ ಆಗಿರೋದ್ರಿಂದ ಅದು ಹೊಡೆತ ಬೀಳ್ತಾ ಇದೆ. ದಿನಬಳಕೆ ವಸ್ತುಗಳು ಅದು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಡೇರಿಗಳಿಗೆ ಹಾಲು ಸಾಗಾಟ ಮಾಡ್ತಾರಲ್ಲ, ಅದರ ವೆಚ್ಚ ಏನಿದೆ ಅದು ಗ್ರಾಹಕರ ಮೇಲೇನೆ ಹೊರೆ ಆಗ್ತಾ ಇದೆ. 1 ರೂಪಾಯಿನೂ ಇಂಪಾರ್ಟೆಂಟ್ ಸ್ವಾಮಿ ಈ ಟೈಮ್ನಲ್ಲಿ. ಅಕ್ಕಿ, ಬೇಳೆಕಾಳುಗಳು, ಸಕ್ಕರೆ, ಅಡುಗೆ ಎಣ್ಣೆ, ದಿನಸಿ ವಸ್ತು ಎಲ್ಲವೂ ಜಾಸ್ತಿ ಆಗೋಗಿದೆ. ಅದೇ ಹೇಳಿದ್ನಲ್ಲ, ಮೊದಲನೇದಾಗಿ ದುಡಿಯೋ ಕೈಗಳಿಗೆ ಕೆಲಸ ಕೊಡಿ ಫಸ್ಟು, ದುಡ್ಡು ಬರಂಗ್ ಮಾಡಿ ಆಮೇಲೆ ಬೆಲೆ ಏರಿಕೆಯಿಂದ ದುಡ್ಡನ್ನು ಖರ್ಚು ಮಾಡೋ ವಿಚಾರ. ಬಟ್ ಇಲ್ಲಿ ಬರೀ ಖರ್ಚೇ ಆಗ್ತಾ ಇದೆ ಹೊರತು ಒಳಹರಿವು ಬರ್ತಿಲ್ಲ, ಹೊರಹರಿವು ಜಾಸ್ತಿ ಆಗ್ತಿದೆ. ಅದೇ ಜನ ಕೇಳ್ತಾ ಇರೋದು. ಆ ಗ್ಯಾರಂಟಿ, ಈ ಗ್ಯಾರಂಟಿ, ಅದು ಕೊಟ್ವಿ, ಇದು ಕೊಟ್ವಿ, ಅದು ಸೆಕೆಂಡ್ರಿ, ಅದು ಬಿಟಾಕಿ. ದುಡಿಯೋ ಕೈಗಳಿಗೆ ಕೆಲಸ ಕೊಡೋದು ಮೊದಲು ಇಂಪಾರ್ಟೆಂಟು. ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ. ಯಾರನ್ನು ದೂಷಿಸ್ಬೇಕು ನಾವು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಆಕಾಶವೇ ತಲೆ ಮೇಲೆ ಬಿದ್ದಂತೆ ಕೂತಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಸ್ಟುಡಿಯೋದಲ್ಲಿ ಬಿಜೆಪಿ ವಕ್ತಾರರಾದಂತಹ ಲೋಹಿತ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ
ಹಾಗೆ ಕಾಂಗ್ರೆಸ್ ವಕ್ತಾರರಾಗಿ ಚಾಂದ್ ಪಾಷಾ ಅವರು ಜಾನಾಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್, ಮೊದಲನೇದಾಗಿ ಲೋಹಿತ್ ಸರ್, ಈ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಸಿಕ್ಕಾಪಟ್ಟೆ ಆಕ್ರೋಶ ಮಾಡ್ಕೊಂಡಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ. ದುಡಿಯೋ ಕೈಗಳಿಗೆ ಮೊದಲು ಕೆಲಸ ಕೊಡಬೇಕು, ಒಳಹರಿವು ದುಡ್ಡು ಫಸ್ಟ್ ಬರಬೇಕು, ಆಮೇಲೆ ಖರ್ಚು. ಬರೀ ಇಲ್ಲಿ ಖರ್ಚು ವೆಚ್ಚದ್ದೇ ಜಾಸ್ತಿ ಆಗ್ತಾ ಇದೆ ಹೊರತು ನಮಗೆ ಬರುವಂಥ ದುಡ್ಡು 100 ರೂಪಾಯಿ ಎಷ್ಟಿತ್ತು ಅಷ್ಟೇ ಇದೆ. ಖರ್ಚು 50 ಇದ್ದಿದ್ದು 80 ಆಗ್ತಾ ಇದೆ, ಉಳ್ಕೊಳ್ತಾ ಇರೋದು 20. ಆ 20 ರೂಪಾಯಿ ಮನೆ ಬಾಡಿಗೆ, ಸ್ಕೂಲ್ ಫೀಸು, ಜೊತೆಗೆ ಅವ್ರ ಹೊಟ್ಟೆ ತುಂಬಿಸ್ಬೇಕು, ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು. ಏನು ಮಾಡೋದು ಹಂಗಾದ್ರೆ ಅಂತ ಪರಿಸ್ಥಿತಿ? ನಿಮ್ಮ ಆತಂಕ, ನಿಮ್ಮ ದುಗುಡ, ನಿಮ್ಮ ಅಭಿಪ್ರಾಯ ಸರಿ ಇದೆ. ಇದು ಭಾರಿ ಸಂಕಷ್ಟದ ದಿನ ಸಂದರ್ಭ. ಏನು ಮಧ್ಯಪ್ರಾಚ್ಯ ದೇಶಗಳ ನಡುವೆ ಇರಾನ್ ಮತ್ತು ಅಮೇರಿಕಾ ಮತ್ತು ಇನ್ನಿತರ ಸಾಕಷ್ಟು ದೇಶಗಳ ಜೊತೆ ಏನು ಯುದ್ಧ ಸಂಘರ್ಷದ ವಾತಾವರಣದ ಪರಿಣಾಮವಾಗಿ ವಿಶೇಷವಾಗಿ ಹರ್ಮುಜ್ ಜಲಸಂಧಿಯಲ್ಲಿ ಏನೋ ನಮ್ಮ 90% ಇಲ್ಲಿ ನಾವು ಯಾವುದನ್ನು ಸಹ ಅತಿ ಹೆಚ್ಚಾಗಿ ಉತ್ಪನ್ನ ಮಾಡ್ತಾ ಇಲ್ಲ. CNG LPG ಆಗಿರ್ಬೋದು ಅಥವಾ ಕಚ್ಚಾ ತೈಲ ಆಗಿರ್ಬೋದು, ನಮ್ಮ ಭಾರತದಲ್ಲಿ 10-15% ಮಾತ್ರ ಉತ್ಪನ್ನ ಮಾಡೋದು. ಇನ್ನೆಲ್ಲ ಸಹ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿ ನಮ್ಮ ಭಾರತ ದೇಶ ಮೊದಲಿಂದನೂ ಸಹ ಇದೆ. ಆ ನಿಟ್ಟಿನಲ್ಲಿ ಏನು 20%, 80-90% ಸಹ ಅಂದರೆ ಅಲ್ಲಿ ಹರ್ಮುಜ್ ಜಲಸಂಧಿ ಮುಖಾಂತರನೇ ಅಲ್ಲಿ ಸಾಗಾಟ ಆಗಿ ಇಲ್ಲಿಗೆ ಬರಬೇಕಾಗಿತ್ತು. ಇವಾಗ ಅಲ್ಲಿನ ಒಂದು ಸಂಘರ್ಷದಿಂದ ಅಲ್ಲಿ ಆಗ್ತಾ ಇಲ್ಲ. ಆಮೇಲೆ ಜೊತೆನಲ್ಲಿ ಕಚ್ಚಾ ತೈಲ ಒಂದು ಬ್ಯಾರೆಲ್ಗೆ ರೇಟ್ ಜಾಸ್ತಿ ಆಗಿದೆ. ತದನಂತರ ಅಲ್ಲಿ ಏನು ಸಾಗಾಟ ಬೇರೆ ಬೇರೆ ದೇಶಗಳಿಂದ ಅವಲಂಬಿತರಾಗಿರೋದ್ರಿಂದ ಮುಂಚೆ ನಮಗೆ 7-8 ದಿನದಲ್ಲಿ ಬರ್ತದಂತ ಕಂಟೈನರ್ ಹಡಗುಗಳು ಈಗ 40-42 ದಿನ ಸಂಚಾರ ಆಗ್ತಾ ಇದೆ. ಅದರದ್ದು ಖರ್ಚು ವೆಚ್ಚಗಳು, ಒಂದು ಸಾಗಾಟದ ಒಂದು ಬೆಲೆ ಏರಿಕೆ ಆಗಿರೋಂಥದ್ದು. ಆಮೇಲೆ ಅಲ್ಲಿ ವಿಮಾ ಕಂಪನಿಗಳು ಏನು ಸಾಗಾಟ ಈಗಲೂ ಸಹ ಆಗ್ತಿದೆ, ಅದಕ್ಕೆ ವಿಮಾ ಕಂಪನಿಗಳು ಒಂದ್ ರೀತಿ ಹೆಚ್ಚಿಗೆ ಒಂದು ವಿಮೆಯನ್ನ ಏರಿಸಿರೋದ್ರಿಂದ ಅತಿ ಪ್ರಮುಖವಾಗಿ ಆಗಿರುವಂತದ್ದು ಬೆಲೆ ಏರಿಕೆ. ಮತ್ತೆ ಜೊತೆಗೆ ಏನು ರೂಪಾಯಿ ಏನು ಈ ಒಂದು ವಾತಾವರಣದ ಯುದ್ಧ ಸಂಘರ್ಷದ ವಾತಾವರಣದ ಮೂಲಕ ಇವತ್ತು ನಮ್ಮ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಭಾರತ ದೇಶದಲ್ಲಿ ಏನು ಅತಿ ಹೆಚ್ಚು ಒಂದು ಹೂಡಿಕೆ ಆಗಿತ್ತು, ಆ ಹೂಡಿಕೆ ವಾಪಸ್ ಹೊರಗೆ ಹೋಗ್ತಿರೋದ್ರಿಂದ, ಭಾರತ ದೇಶದಿಂದ ಹೊರಗಡೆ ಹೋಗ್ತಿರೋದ್ರಿಂದ, ನಮ್ಮ ರೂಪಾಯಿ ಅಪಮೌಲ್ಯ ಆಗ್ತಿರೋದ್ರಿಂದ, ಇದು ಅನಿವಾರ್ಯ ಕಾರಣದಿಂದ ವಿಶೇಷವಾಗಿ ಒಂದು ಬೆಲೆ ಪೆಟ್ರೋಲ್ ವಸ್ತುಗಳ ಮೇಲೆ, ಪೆಟ್ರೋಲ್ ಡೀಸೆಲ್ ಮತ್ತೆ CNG ಇದೆಲ್ಲದರ ಮೇಲೆ ರೇಟ್ ಜಾಸ್ತಿ ಆಗಿದೆ. ನಾವು ನಮ್ಮ ಸರ್ಕಾರ ಇದನ್ನ 4 ವರ್ಷದಿಂದನೂ ಸಹ ನರೇಂದ್ರ ಮೋದಿರವರ ನೇತೃತ್ವದ ಸರ್ಕಾರ, NDA ಸರ್ಕಾರ 4 ವರ್ಷದಿಂದನೂ ಸಹ ಪೆಟ್ರೋಲ್ ಡೀಸೆಲ್ ರೇಟ್ ಏರಿಕೆ ಆಗಿರಲಿಲ್ಲ. ಈಗ ನಾವು ಅನಿವಾರ್ಯ ಪರಿಸ್ಥಿತಿ, ಇವತ್ತು ಕೇವಲ ನಾವು 3 ರೂಪಾಯಿ ಆಗಿದೆ. ಆಕ್ಚುಲಿ ವಾಸ್ತವಾಂಶ ನೋಡಿದ್ರೆ ಪ್ರತಿದಿನ ಇವತ್ತು ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆಗಳಿದಾವೆ, HB ಆಗಿರ್ಬೋದು, ಐಒ ಇಂಡಿಯನ್ ಆಯಿಲ್ ಆಗಿರ್ಬೋದು, ಬೇರೆ ಬೇರೆ ಏನೋ ಸಂಸ್ಥೆಗಳಿದಾವೆ. 1,000ದಿಂದ 1,600 ಕೋಟಿಯಷ್ಟು ನುಕ್ಸಾನ ಆಗ್ತಾ ಇದೆ. ಅವ್ರು ಯಾವುದೇ ಕಾರಣಕ್ಕೂ ಸಹ ತಡ್ಕೊಳ್ಳೋದಕ್ಕೆ ಆಗಲ್ಲ. ಬಟ್ ನಾವು ಇವತ್ತಿನ ವ್ಯವಸ್ಥೆ, ನಮ್ಮ ಭಾರತದ ಸನ್ನಿವೇಶ ಅರ್ಥ ಮಾಡ್ಕೊಂಡು ಕೇವಲ 3 ರೂಪಾಯಿ ಇವತ್ತು ವಾಸ್ತವಾಂಶ ಮಾಡಬೇಕಾಗಿರೋದು 15-20 ರೂಪಾಯಿ ಇವತ್ತು ಏರ್ಸ್ಬೇಕಾಗತ್ತೆ. ಇವತ್ತು ಇದನ್ನೆಲ್ಲ ಹಣದುಬ್ಬರನ್ನೆಲ್ಲ ತಡಿಬೇಕು ಅಂತಂದ್ರೆ, ಬಟ್ ಅದು ತುಂಬಾ ಒಂದು ಗಟ್ಟಿ ನಿರ್ಧಾರ. ಅದಕ್ಕೋಸ್ಕರನೇ ನಮ್ಮ ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಯಿಂದ ಶ್ರೀ ನರೇಂದ್ರ ಮೋದಿ ರವರು ಒಂದು ಕರೆ ಕೊಟ್ಟಿರುವಂತದ್ದು ಆರ್ಥಿಕ ದೇಶಭಕ್ತಿಯನ್ನು. ನಾನು ಬರೀ ಇಲ್ಲಿ ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಜನ ಉಪಯೋಗಿಸೋ ಪ್ರತಿಯೊಂದು ವಸ್ತು ಆಗಿರಲಿ, ತರಕಾರಿ ಆಗಿರಲಿ, ಆಹಾರ ಧಾನ್ಯಗಳಾಗಿರಲಿ, ಆಟೋ ಚಾರ್ಜು ಜಾಸ್ತಿ ಆಗ್ತಿದೆ ಡೀಸೆಲ್ ಪೆಟ್ರೋಲ್ ಇಂದ, ಕ್ಯಾಬ್ ರೇಟು ಜಾಸ್ತಿ ಆಗಿದೆ. ಮೆಟ್ರೋ ದರ ವಿಚಾರಕ್ಕೆ ಬಂದ್ರೂ ಅಷ್ಟೇ. ಹೊರಗಡೆ ಹೋಗ್ತಿದ್ದಂಗೆ ನನ್ನ ಖರ್ಚು ಜಾಸ್ತಿ ಆಗ್ತಾ ಇದೆ. ಬರ್ತೀನಿ ಸರ್ ನಿಮ್ಮ ಹತ್ರ. ಹೊರಗಡೆ ಹೋಗ್ತಿದ್ದಂಗೆ ಖರ್ಚು ಜಾಸ್ತಿ ಆಗ್ತಿದೆ. ಬರೀ ಪೆಟ್ರೋಲ್ ಒಂದು ವಿಚಾರ ಮಾತ್ರ 100% ನೀವು ಸರಿ. ಯಾಕೆ ಅಂತಂದ್ರೆ ಪೆಟ್ರೋಲ್ ಏನು ಇದಿದೆ, ಪೆಟ್ರೋಲ್ ಅಥವಾ ಡೀಸೆಲ್ ನೀವು ರೇಟ್ ಜಾಸ್ತಿ ಮಾಡಿದ್ರೆ ಆಟೋಮ್ಯಾಟಿಕಲಿ ಎಲ್ಲಾ ಸಾಗಾಟದ ಖರ್ಚು ವೆಚ್ಚಗಳನ್ನು ಸಹ ಅದು ಪರಿಣಾಮ ಬಿದ್ದೇ ಬೀಳುತ್ತೆ. ಇವತ್ತು ನಾವು ಓಡಾಡ ಅಂತ ಇವತ್ತು ಈಗ ನೋಡಿ, ಇವಾಗ ಖಾಸಗಿ ಇವರು ಬಸ್ ಅವರು 10-20% ಏರಿಕೆ ಮಾಡಿದ್ದಾರೆ. ಅವ್ರ ಮೇಲೆ ಹೊರೆ ಆಗುತ್ತೆ. ಅದು ಆಟೋಮ್ಯಾಟಿಕಲಿ ಇವತ್ತು ಎಲ್ಲಾ ಸಾಗಾಟದ ಖರ್ಚು ವೆಚ್ಚ, ತರಕಾರಿ ಆಗಿರ್ಬೋದು, ಹಾಲಾಗಿರ್ಬೋದು, ಒಂದ್ ನಿಮಿಷ, ದಿನನಿತ್ಯದ ಎಲ್ಲಾ ಒಂದು ದಿನಸಿ ಸಾಮಾನುಗಳಾಗಿರ್ಬೋದು ಅಥವಾ ವಹಿವಾಟು ಮಾಡಂತ ಸಾಗಾಟ ಮಾಡಂತದ್ರ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಅದು ಆಟೋಮೆಟಿಕಲಿ ಎಲ್ಲದನ್ನು ವಸ್ತುಗಳ ಮೇಲೆ ಎಲ್ಲ ಹೊರೆ ಜನಸಾಮಾನ್ಯನಿಗೆ ಬೀಳ್ತಾ ಇದೆ, ನನಗೆ ಬೀಳ್ತಾ ಇದೆ ಎಲ್ಲ. ಈಗ ಸಾಗಾಟ ಮಾಡೋರ್ದು ಅಥವಾ ಆಟೋ ಓಡಿಸೋರು ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ನನಗೂ ನನ್ನ ಫ್ಯಾಮಿಲಿ ಇದೆ, ಬದುಕಬೇಕು ಅಂತ ಹೇಳಿ ಅವ್ರು ಜಾಸ್ತಿ ಮಾಡ್ತಾರೆ. ಅದು ನೇರ ಹೊರೆ ಬೀಳೋದು ಜನಸಾಮಾನ್ಯನಿಗೆ. ಪೆಟ್ರೋಲ್ ಡೀಸೆಲ್ದಾಗ್ಲಿ ಹೇಳಿರ್ಬೋದು ಅಥವಾ ನೀವು ಹಾಲಿಂದಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲವನ್ನು ಕೂಡ ಅವರು ನಮ್ಗೆ ಹೊರೆ ಆಗುತ್ತೆ ಅಂತೇಳಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕ್ಬಿಡ್ತಾರೆ. ಟೋಟಲ್ ನಮ್ಮ ಮೇಲೆ ಬಂತಲ್ಲ ಎಲ್ಲ ಹೊರೆ. ನಾವೇನು ಮಾಡ್ಬೇಕು? ಈಗಾಗಾದ್ರೆ ನಾವು ಯಾರ ಮೇಲೆ ಹೊರೆ ಹಾಕ್ಬೇಕದನ್ನ?
ಸರ್ಕಾರದ ಮೇಲೆ ಹಾಕಬೇಕಾಗುತ್ತೆ, ಸರ್ಕಾರ ಕೊಡಬೇಕಾಗುತ್ತಲ್ವಾ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ವಾ. ಸರ್ಕಾರ ನಡೆಯೋದಾದ್ರೂ ಯಾವ ರೀತಿ ಸರ್ಕಾರ ನಡೆಯೋ ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಹೌದು. ಮತ್ತೆ So ಈಗ ಯಾರಿಗೆ ತೊಂದರೆ ಇದು ನಮ್ಮ ದೇಶದ ಮಾತ್ರ ಅಥವಾ ನಮ್ಮ ಆಡಳಿತದಲ್ಲಿ ವೈಫಲ್ಯನೋ ಅಥವಾ ಇನ್ನೊಂದೇನೋ ಒಂದು ನಮ್ಮ ಯಾವುದೇ ಲೋಪದೋಷದಿಂದ ಆಗಿರೋಂಥದ್ದಲ್ಲ. ಇದು ಜಾಗತಿಕವಾದಂತ ಒಂದು ಕಲುಷಿತ ಒಂದು ಈ ರೀತಿ ಪರಿಸ್ಥಿತಿ ಉಲ್ಬಣ ಆಗಿರೋದ್ರಿಂದ ನಾವು ಒಂದೇ ಅಲ್ಲ, ಭಾರತನಾದ್ರೂ ಅಟ್ಲೀಸ್ಟ್ ಒಂದು ಸದೃಢ ಪರಿಸ್ಥಿತಿ ಇದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವರ ಒಂದು ಆಳ್ವಿಕೆಯಲ್ಲಿ ಅಟ್ಲೀಸ್ಟ್ ಈಗಲೂ ಒಂದು ಆತ್ಮವಿಶ್ವಾಸ ಮತ್ತೆ ಒಂದು ಇನ್ನೂ ಸಹ ಒಂದು ಅಚಲವಾದಂತ ನಂಬಿಕೆ ಜನಸಾಮಾನ್ಯರಿಗೆ ನಾಗರಿಕರಿಗೆ ಒಂದು ಉಳಿಸ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದನೇ ಇವತ್ತು ಕರೆ ಕೊಟ್ಟಿರುವಂತದ್ದು, ನೀವು ಆರ್ಥಿಕವಾದಂತ ಶಿಸ್ತನ್ನ ಕಾಪಾಡ್ಕೊಳ್ಳಿ, ಖರ್ಚು ವೆಚ್ಚಗಳನ್ನೆಲ್ಲ ನೀವು ನಿಯಂತ್ರಣ ಮಾಡಿ, ಕಳೆದ ಮಿನಿಮಮ್ ಇನ್ನೊಂದು ವರ್ಷ ತಾವು ದಯವಿಟ್ಟು ಸಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅಥವಾ ಮದುವೆ ಮುಂಚೆ ಸಮಾರಂಭ ಆಗಿರ್ಬೋದು, ಇವತ್ತು ಚಿನ್ನ ನಾವು 90% ಸಹ ಹೊರಗಡೆಯಿಂದ ಖರೀದಿ ಮಾಡೋದು, ಇಂಪೋರ್ಟ್ ಗಳನ್ನ ಕಡಿಮೆ ಮಾಡಿ. ಯಾವ್ದು ಇಂಪೋರ್ಟ್ ಅತಿ ಹೆಚ್ಚು ಇಂಪೋರ್ಟ್ ಆಗ್ತಿರೋಂಥದ್ದು ಇವತ್ತು ಕಚ್ಚಾ ತೈಲ ಮತ್ತೆ ಚಿನ್ನ, ಇವೆರಡು ದಯವಿಟ್ಟು ಇನ್ನು ಕನಿಷ್ಠ ಒಂದು ವರ್ಷ ತಾವು ದಯವಿಟ್ಟು ನಿಮ್ಮ ಖರ್ಚು ವೆಚ್ಚಗಳನ್ನ ಮುಂದೂಡಿ ಇನ್ನೊಂದು ವರ್ಷ ಅಂತ ಹೇಳಿ ನಿವೇದನೆ ಮಾಡ್ಕೊಂಡಿದ್ದಾರೆ ಪಾಪ ಅವರು.